Hey guys, hi, hello ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾ ಡಿಕೋಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿ ಇದ್ದೀನಿ. ಏನಿದು ಎಲ್ಲಿಗೆ ಹೊರಟೆ ಅಂತ ನೋಡ್ತಾ ಇದ್ದೀರಾ ಗೈಸ್? ಇವತ್ತು ನಾವು ನಾನು ಮತ್ತೆ ಚಿಂಡು ಎಲ್ಲ ಹೊರಗೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಏನು ಅಂತ ಹೇಳ್ತೀನಿ. ಬಟ್ ರೈಟ್ ನೌ ನಾನೀಗ ಹೊರಟಿದ್ದೀನಿ. ಈಗ ಜಸ್ಟ್ ಮನೆ ಬಿಟ್ಟ. ಚಿಂಟು ಜಸ್ಟ್ ನಾವು ಕಾಲ್ ಮಾಡಿದ್ದ, ಅಮ್ಮ ನಾನು ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ, ನೀನು ಬಂದ್ಬಿಡು ಅಂತ. ಸೊ ಹಂಗಾಗಿ ನಾನು ಮನೆಯಿಂದ ಹೊರಟೆ. ಅವನ್ಗೆ ಇವತ್ತು ಬೆಳಗ್ಗೆ ಬೇಗ ಬಿಟ್ಟಿದ್ದೆ. ಇವತ್ತು ಇಂಡಿಪೆಂಡೆನ್ಸ್ ಡೇ ಅಲ್ವಾ ಗೈಸ್, ಸೊ ಹಾಗಾಗಿ ಬೇಗನೆ ಬಿಟ್ಟಿದ್ದೆ. 7 o'clock ಎಲ್ಲ ಮನೆ ಬಿಟ್ಟು 7:15 ಹಂಗೆ ಅವ್ನಿಗೆ ರೀಚ್ ಮಾಡ್ಸಿದ್ದೆ ಅಲ್ಲಿ. ಅದಕ್ಕೇನೆ ಕಯಾ ಪಿಯಾ ಮಾಡ್ತಾ ಇದ್ದ ಗೊತ್ತಾ. ಎಲ್ರಿಗೂ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಗೈಸ್. ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳು. ನಿಮ್ಗೆಲ್ರಿಗೂ ಸ್ವಾತಂತ್ರ್ಯ ಬಂದಿದ್ಯಾ? ಇಂಡಿಪೆಂಡೆನ್ಸ್ ಇದೆಯಾ? ಇಂಡಿಪೆಂಡೆಂಟ್ ವಿಮೆನ್ನ ನಾನು ಇಂಡಿಪೆಂಡೆಂಟ್ ಅಂತಾನು ಹೇಳಕ್ಕಾಗಲ್ಲ, ಡಿಪೆಂಡೆಂಟ್ ಅಂತಾನು ಹೇಳಕ್ಕಾಗಲ್ಲ. ಎಡ್ಬಿಡಂಗೆ ಡಿಪೆಂಡೆಂಟ್ ಇಂಡಿಪೆಂಡೆಂಟ್ ನಾನು. ನೋ ಗೈಸ್, ಖುಷಿಯಾಗಿದ್ದೀನಿ ಅಷ್ಟೇ. ಹೆಂಗ್ ನೋಡಕ್ ಹೋದ್ರು ನಾವು ಡಿಪೆಂಡೆಂಟ್ ಆಗಿರ್ತೀವಿ ಅಲ್ಲ. ಫುಲ್ ಇಂಡಿಪೆಂಡೆಂಟ್ ಆಗಿರ್ಬೇಕು ಅಂದ್ರೆ ನಾವು ಒಬ್ರೆ ಆಲ್ ಅಲೋನ್ ಸಿಂಗಲ್ ಆಗಿ ಬದುಕ್ತಾ ಇರ್ಬೇಕು. ಬಟ್ ಒನ್ ಆರ್ ಅದರ್ ವೇ ನಾವು ಡಿಪೆಂಡೆಂಟ್ ಆಗಿರ್ತೀವಿ. ಗಂಡ ಬೇಡ ಅಂತ ಬಿಟ್ಟು ಬಂದ್ರು ಮಕ್ಳ ಜೊತೆ ಡಿಪೆಂಡೆಂಟ್ ಆಗಿರ್ತೀವಿ, ಅಥವಾ ಅಪ್ಪ ಅಮ್ಮನ ಜೊತೆ ಡಿಪೆಂಡೆಂಟ್ ಆಗಿರ್ತೀವಿ. ಸೊ ಒನ್ ಆರ್ ಅದರ್ ವೇ ಇಂಡಿಪೆಂಡೆಂಟ್ ಆಗೋದು ಯಾವಾಗ ಗೊತ್ತಿಲ್ಲ. ಗೈಸ್ ಇವತ್ತು ಸ್ಯಾಟರ್ಡೆ, ಸಂತೆ ಮಾಡ್ಬೇಕಿತ್ತು ಗೊತ್ತಾ, ಮಾಡಿಲ್ಲ. ಮರ್ತೇ ಹೋಯ್ತು. ಎಲ್ಲಾ ಮಕ್ಳು ಪ್ರೊಸೆಷನ್ ಮುಗಿಸ್ಕೊಂಡು ವಾಪಸ್ ಹೋಗ್ತಾ ಇದಾರೆ ಸ್ಕೂಲ್ ಕಡೆಗೆ, ಮನೆ ಕಡೆಗೆ. ಅಂಕೋಲಾ ಬಂದೆ ಗೈಸ್, ರೀಚ್ ಆದೆ. 2 minutes ಆಫೀಸ್ ಹತ್ರ ಹೋಗ್ತೀನಿ. ಇವಾಗ ಚಿಂಟು ಸ್ಕೂಲಿಂದ ಆಫೀಸಿಗೆ ಬಂದಿರ್ತಾನೆ. ಸೊ ನಾವು ಹೋಗಿ ಕರ್ಕೊಂಡು ಹೋಗ್ಬೇಕು. ಅದಕ್ಕೂ ಮುಂಚೆ ಬೆಳಗ್ಗೆ ಎಲ್ಲ ಏನೇನ್ ಮಾಡುದ್ವು ಅನ್ನೋದನ್ನ ನೋಡ್ಕೊಂಡ್ ಬರೋಣ, ಆಯ್ತಾ? ಇವತ್ತು ಬಂದು ಶನಿವಾರ, August 15th. ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಇವತ್ತೇನಾಯ್ತು ಗೊತ್ತಾ, ಬೆಳಗ್ಗೆನೆ ಎದ್ದು ಬಂದ್ಬಿಟ್ಟು ಮಿಕ್ಸಿ ಮಾಡ್ತಾ ಇದ್ದೀನಿ. ಏನದು ಅನ್ಕೊಂಡ್ರ, ಕಾಯಿ ದೋಸೆಗೆ ರುಬ್ಕೊಂಡು ಈಗ ಕಾಯಿ ದೋಸೆನ ಹಾಕ್ತಾ ಇದ್ದೀನಿ ಗೈಸ್. ಹುಯ್ತಾ ಇದ್ದೀನಿ. ಯಾಕೆ ಅಂದರೆ ಚಿಂಟು ಬೇಗ ಹೋಗಬೇಕು, 7 ಗಂಟೆಗೆಲ್ಲ ಸ್ಕೂಲ್ ಹತ್ರ ಇರಬೇಕು ಅಂತ ಹೇಳಿದ್ದಾನೆ. ಅದಕ್ಕೆ ಎದ್ದವಳೆ ಬಂದ್ಬಿಟ್ಟು ಅಕ್ಕಿ ರುಬ್ಕೊಂಡು ದೋಸೆ ಮಾಡ್ತಾ ಇದ್ದೀನಿ. ಆ್ಯಂಡ್ ದೋಸೆ ಜೊತೆಗೆ ಇವಾಗ ಚಟ್ನಿ ಮಾಡ್ತಾ ಇದ್ದೀನಿ. ಕಾಯಿ ಚಟ್ನಿಗೆ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಮೇಲ್ಗಡೆ ಫ್ರಿಡ್ಜಲ್ಲಿ ಇತ್ತು, ಹಾಗಾಗಿ ಮತ್ತಾರ ಮೇಲ್ಗಡೆ ಹೋಗ್ತಾರೆ ಅಂದ್ಬಿಟ್ಟು ಒಣಮೆಣ್ಸಿನ್ಕಾಯಿ ಚಟ್ನಿ ಮಾಡಿದ್ದೀನಿ ಇವತ್ತು, ಕೆಂಪು ಚಟ್ನಿ.
ಇದೆಲ್ಲ ಮಾಡಿಟ್ಬಿಟ್ಟು ನಾನು ಮೇಲ್ಗಡೆ ಹೋಗಿ ಸ್ನಾನ ಮಾಡ್ಕೊಳ್ಳೋಣ ಅಂತ ಹೋದೆ. ಅಷ್ಟರಲ್ಲಿ ಟೈಮು ಕರೆಕ್ಟ್ ಆಗಿತ್ತು. ಸೊ ಚಿಂಟುನ ಎದ್ದೋಳ್ಸಿ ನಾ ಕೆಳಗಡೆ ಬಂದೆ. ಅಷ್ಟ್ರಲ್ಲಿ ಚಿಂಟು ಪಪ್ಪನು ಬಂದ. ಸೊ ಅವನಿಗೆ ನೀರು ಕೊಟ್ಬಿಟ್ಟು ಚಿಂಟುಗೆ ತಿಂಡಿ ತಿನ್ಸೋಣ ಅಂದ್ಬಿಟ್ಟು ಬಂದೆ. ಒಂಚೂರು ದೊಡ್ಡದಾಗಿ ಕೊಡಮ್ಮ. ಇದೆಲ್ಲ ತಿಂಡಿ ತಿನ್ನೋಕೆ ಅವಳೆ ಅಳ್ತಾ ಇದ್ದಾನೆ. ಲೇಟ್ ಆಯ್ತು ಅನ್ಕೊಂಡು. ಇನ್ನೂ 6:55 ಗೈಸ್. ಮಿಸ್ ಹೇಳಿರೋದು 7:30 7:15ಗೆ ಅಲ್ಲಿರ್ಬೇಕು ಅಂತ. ಇವ್ನು ನೋಡಿದ್ರೆ ಕಿಯಾ ಪಿಯಾ ಮಾಡ್ತಾ ಇದ್ದಾನೆ. ನೋಡಿ ಹೊಸ ಶೂ ಹಾಕೊಂಡು ಒಂಟೆ ಬಿಟ್ಟ. ನಾನು ಸ್ವಲ್ಪ ಮೇಲ್ಗಡೆ ಬ್ಯಾಗ್ ತಗೋಬೇಕಿತ್ತು, ಬಂದೆ. ಗೈಸ್, ನಮ್ಮ ಚಿಂಟು ಟೈಮ್ ಆಗಿದೆ ಅಂತ ಖಯ ಖಯ ಮಾಡ್ತಾ ಇದ್ದಾನೆ. ಇನ್ನೂ 7 o'clock. ಸೊ ಪೂಜೆನೂ ಮಾಡ್ದಾನೆ ತಿಂಡಿ ತಿನ್ನಿಸಿ ಅವನು ಈಗ ಬಿಟ್ಬಿಟ್ಟು ಬರ್ತಾ ಇದ್ದೀನಿ. ಬಿಟ್ಬಿಟ್ಟು ಬರೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ನೋಡಿ ಓಡ್ತಾ ಇದ್ದಾನೆ. ಚಿಂಟು ಬರೋ ಅಷ್ಟರಲ್ಲಿ ಲೈನ್ ಎಲ್ಲ ಮಾಡ್ತಾ ಇದ್ರು. ಸೊ ಇವನು ಹೋಗಿ ಜಾಯ್ನ್ ಆದ. ನಾನು ಹಾಗೆ ಲೈಟಾಗಿ ಒಂದಿರಲಿ ಬ್ಯಾಂಡ್ ಸೆಟ್ಟಿಂದು ಅಂತ ಕ್ಯಾಪ್ಚರ್ ಮಾಡಿಕೊಂಡೆ. ನಾನು ಅಷ್ಟೇ ಟಿಲ್ 10th ಸ್ಟ್ಯಾಂಡರ್ಡು ಮಾರ್ಚ್ ಫಸ್ಟಿಗೆಲ್ಲ ಸೇರ್ಕೋತಾ ಇದ್ದೆ. ನಮ್ಮ ಅಮ್ಮಂಗೆ ಹಿಂಗೆ ರಿಪಬ್ಲಿಕ್ ಡೇ ಮತ್ತು August 15th ಇಂಥ ದಿನ ಎಲ್ಲ ಎಷ್ಟು ಚಿಟ್ಟಿಡಿಸ್ತಾ ಇದ್ವು ಅಂದರೆ ಬೇಗನೆ ಹೋಗ್ಬಿಡವು. ಲೇಟಾಗಿ ಎಲ್ಲ ಮುಗಿಸ್ಕೊಂಡು ಬರೋವು ಗೈಸ್. ದುಡ್ಡು ತೊಗೊಂಡೋಗವು ಮತ್ತು ಜೋಬ್ ತುಂಬ ತುಂಬ್ಕೊಂಡು ಹೋಗೋವು. ಅಲ್ಲಿ ಏನು ಸಿಕ್ಕಿದ್ರೂ ಬಿಡ್ತಾ ಇರಲಿಲ್ಲ. ಸೀಬೆಹಣ್ಣು, ಕಡಲೆಕಾಯಿ, ಅಪ್ಪ ದೇವ, ಒಂದಲ್ಲ ನಾವು ತಿಂತಾ ಇದ್ದಿದ್ದು ಗೊತ್ತಾ. ಸಖತ್ತಾಗಿ ತಿನ್ಕೊಂಡು ಮಜಾ ಮಾಡ್ಕೊಂಡು ಬರೋವು. ಕ್ಯಾಂಡಿ ಜೊತೆಗೆ ಗೊತ್ತಾ. ಚಿಂಟುಗೆ ಅಂತ ಒಂದು 5 ದೋಸೆ ಓದಿದೆ. ಅದ್ರಲ್ಲಿ ಅವ್ನು ತಿಂದಿದ್ದೆ 2 ದೋಸೆ. ಸೊ ಮತ್ತೆ ಬಂದ್ಬಿಟ್ಟು ಇವಾಗ ದೋಸೆ ಹಾಕ್ತಾ ಇದ್ದೀನಿ ಚಿಂಟು ಅಜ್ಜಿಗೆ ಮತ್ತು ಚಿಂಟು ಪಪ್ಪಾಗೆ ಅಂತ. ಚಿಂಟು ಪಪ್ಪ ಇವತ್ತು ಹುಬ್ಳಿಗೆ ಹೋಗ್ತಾ ಇದ್ದ. ಬಟ್ ಇವತ್ತು August 15th. ಸ್ಕೂಲು, ಕಾಲೇಜು, ಆಫೀಸ್ಗಳು ಎಲ್ಲ ರಜಾ ಇರುತ್ತೆ ಆ್ಯಸ್ ಪರ್ ಮೈ ನಾಲೆಡ್ಜು. ಐ ಡೋಂಟ್ ನೋ ಇವನಿಗೋಸ್ಕರ ಯಾರು ಸ್ಪೆಷಲಾಗಿ ಓಪನ್ ಮಾಡಿಕೊಂಡು ಕೆಲಸ ಮಾಡಿಕೊಡ್ತಾರೆ ಅಂತ. ಆದರೆ ಅವನು ಹೊರಟಿದ್ದ. ಅವನಿಗೂ ಕ್ವೆಶ್ಚನ್ ಮಾಡೋ ಹಾಗಿಲ್ಲ. 3 ಅವರ್ ನಾನು ಮಾತಾಡಲ್ಲ. ಮಾತಾಡೋಂಗಿದ್ರೂ ಕ್ವೆಶ್ಚನ್ ಮಾಡ್ತೀನಿ ಅನ್ನೋದಕ್ಕೆ ಅರ್ಧ ಅವನು ನನ್ನಿಂದ ದೂರ ಇರ್ತಾನೆ. ಸೊ ನನಗೆ ಅದು ಅವಶ್ಯಕತೆ ಇಲ್ಲ. ಏನಾದರೂ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಇರ್ತೀನಿ. ಬಿಕಾಸ್ ಸಮಯ ಅನ್ನೋದು ಎಲ್ಲರಿಗೂ ಪಾಠ ಕಲಿಸತ್ತೆ. ಆ ಸಮಯ ಬಂದೇ ಬರುತ್ತೆ, ಆವಾಗ ಗೊತ್ತಾಗತ್ತೆ. ನಾನಂತೂ ಬೆಳಗ್ಗೆನೇ ಎದ್ದು, ಎಷ್ಟು ಬೇಗ ಎದ್ದು 5 ಗಂಟೆಗೆ ಎದ್ದು ಎಲ್ಲ ಮಾಡಿದ್ರು ಸಹ ನನ್ನ ಮಗ 6:30ಗೆ ಎಬ್ಬಿಸ್ದೆ ಅಂದ್ಬಿಟ್ಟು ಕಿಯಾ ಪಿಯಾ ಮಾಡ್ತಾ ಇದ್ದ. ಸೊ ಕೊನೆಗೂ ನನಗೆ ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕೂ ಬಿಡಲಿಲ್ಲ ಅವನು. ಸೊ ಇನ್ನೇನು ದೀಪ ಹಚ್ಚಬೇಕು ಅಷ್ಟರಲ್ಲಿ ಅಮ್ಮ ಟೈಮ್ ಆಗಿದೆ ಅಂತಿದ್ದ. ಸೊ ಅವನಿಗೆ ತಿಂಡಿ ತಿನ್ನಿಸ್ಬಿಟ್ಟು ಕರ್ಕೊಂಡು ಹೋಗ್ಬಿಟ್ಟೆ. ಸೊ ಈಗ ಜಸ್ಟ್ ಬಂದೆ. ಬನ್ನಿ ಇವಾಗ ಹೋಗಿ ಫೇಸ್ ವಾಶ್ ಮಾಡಿಕೊಂಡು ನಾವು ಪೂಜೆ ಮಾಡಿಬಿಟ್ಟು ನಾವು ತಿಂಡಿ ತಿನ್ನೋಣ. ಮುಖ ತೊಳ್ಕೊಂಡೆ. ಬನ್ನಿ ಹೋಗಿ ಪೂಜೆ ಮಾಡೋಣ. ಫಸ್ಟು ಕುಂಕುಮ ಹಚ್ಕೊಳ್ಳೋಣ, ಆಮೇಲೆ ಪೂಜೆ ಮಾಡೋಣ. ಆ್ಯಕ್ಚುಲಿ ಚಿಂಟು ಪಪ್ಪ ಆಲ್ರೆಡಿ ಪೂಜೆ ಮಾಡಿಟ್ಟು ಹೋಗಿದ್ದಾನೆ. ನೋಡ್ತಾ ಇದ್ದೀರಲ್ಲ, ದೀಪ ಎಲ್ಲ ಉರಿತಾ ಇದೆ. ನಾನಿವಾಗ ನನ್ನ ಸಮಾಧಾನಕ್ಕೆ ಕೈ ಮುಗಿದು ಪ್ರೇ ಮಾಡಿಬಿಟ್ಟು ಹೋಗ್ತೀನಿ. ಆ್ಯಂಡ್ ಆ್ಯಕ್ಚುಲಿ ಎಲ್ಲದನ್ನು ನಾನೇ ರೆಡಿ ಮಾಡಿ ಇಟ್ಟಿದ್ದೆ. ದೇವರಿಗೆ ಏನದು ದೀಪ ಹಚ್ಚಬೇಕು ಅಂತ ಆಲ್ರೆಡಿ ಎಣ್ಣೆ ಎಲ್ಲ ಬಿಟ್ಟು, ಸೊ ದೀಪ ಎಲ್ಲ ರೆಡಿ ಮಾಡಿ ಇನ್ನೇನು ದೀಪ ಹಚ್ಚಬೇಕು ಅಷ್ಟರಲ್ಲಿ ನನ್ನ ಮಗ ಲೇಟ್ ಆಗುತ್ತೆ ಅಂತಿತ್ತ. ಹಾಗಾಗಿ ನಾನು ಹೋಗಿದ್ದು. ಸೊ ಬಂದು ಈಗ ಪೂಜೆ ಮಾಡ್ತಾ ಇದ್ದೀನಿ. ದೇವರು ಆಯುರ ಆರೋಗ್ಯ ಕೊಟ್ಟು ಸಿರಿ ಸಂಪತ್ತು ಕೊಟ್ಟು ಎಲ್ಲರಿಗೂ ಕಾಪಾಡಲಿ, ಹಾಗೆ ನಮಗೂ ಕಾಪಾಡಲಿ. ಆ್ಯಂಡ್ ಮೋರ್ ಓವರ್ ಚಿಂಟು ಪಪ್ಪ ಇವಾಗ ತುಂಬ ಪೂಜೆ ಮಾಡ್ತಾ ಇದ್ದಾನೆ ಅಲ್ಲ, ಸೊ ಅವನಿಗೂ ಸಹ ಒಳ್ಳೇದು ಮಾಡಲಿ ನಮ್ಮ ದೇವರು. ಆ್ಯಂಡ್ ಅವ್ನಿಗೇನು ಬೇಕಲ್ಲ ಎಲ್ಲನೂ ಕೊಟ್ಬಿಡ್ಲಿ ದೇವರು. ಹಾಗನ್ಬಿಟ್ಟು ನನ್ನ ಆಪೋಸಿಟ್ ಆಗಿ ಪ್ರೇ ಮಾಡಿ ಶ್ವೇತಾ ಸೋಷಿಯಲ್ ಮೀಡಿಯಾದಿಂದ ದೂರ ಆಗಬೇಕು ಇಂಥವೆಲ್ಲ ಕೇಳ್ಕೊಂಡ್ರೆ ಬೇಡ ದೇವ್ರೆ, ಅಷ್ಟು ಮಾಡಬೇಡ. ಇನ್ನು ಇದೊಂದು ಬಿಟ್ಟು ಮಿಕ್ಕಿದೇನೇ ಕೇಳಿದ್ರು ಅವನ ಆಸೆನ ಫುಲ್ಫಿಲ್ ಮಾಡಿ, ಪ್ರತಿಯೊಂದನ್ನು ಫುಲ್ಫಿಲ್ ಮಾಡಿ. ನಾನು ಯಾವುದಕ್ಕೂ ಇಲ್ಲ ಅಂತ ಹೇಳಲ್ಲ.
ಇವತ್ತು ಆ್ಯಕ್ಚುಲಿ ನಾನು ನನ್ನ ಮಗ ಒಂದು ಡೀಲ್ ಮಾಡ್ಕೊಂಡಿದ್ದೀವಿ. ಎಲ್ಲೋ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ಅದಕ್ಕೆ ಗೈಸ್ ಇವತ್ತು ಏನು ಕೆಲಸನೂ ಮಾಡ್ತಾ ಇಲ್ಲ. ಬರೀ ಹಿಂಗಿಂಗೆ ಆಟ ಆಡ್ಕೊಂಡು ಕೂತಿದ್ದೀನಿ. ಸೊ ಬೇಗ ಹೋಗಬೇಕು ನಾನು. ಅಷ್ಟರಲ್ಲಿ ಟೀ ಕುಡಿಯೋಣ ಅಂತ ಬಂದೆ. ಬಿಕಾಸ್ ನಾನು ಹೊರಗಡೆ ಎಲ್ಲಾದರೂ ಹೋದರೆ ಟೀ, ಕಾಫಿ ಏನೂ ಕುಡಿಯಲ್ಲ. ಏನಿದ್ರು ಮನೇಲಿ ಅಷ್ಟೇ ಗೈಸ್. ಬನ್ನಿ ಇವಾಗ ಅನ್ನಕ್ಕೂ ಸಹ ಇಟ್ಬಿಡೋಣ ಈ ಗ್ಯಾಪಲ್ಲಿ. ನಾನು ಟೀ ಕುಡಿತಾ ಇರ್ತೀನಿ ಅಲ್ಲ, ಸೊ ಆ ಗ್ಯಾಪಲ್ಲಿ ಅನ್ನ ಆಗ್ಬಿಡ್ಲಿ. ಬಿಕಾಸ್ ಹೇಳೋಕ್ಕಾಗಲ್ಲ ಯಾವಾಗ ಹೇಗೆ ಅಂತ. ಬೇಗ ಬಂದರೂ ಬಂದೆ, ಲೇಟಾಗಿ ಬಂದರೂ ಬಂದೆ. ಇರಲಿ, ಅನ್ನ ಮಾಡಿ ಟ್ರೈನ್ ವೇಸ್ಟ್ ಆಗಲ್ಲ. ಮಧ್ಯಾಹ್ನಕ್ಕಿಲ್ಲ ಅಂದರೆ ರಾತ್ರಿಗಾಗತ್ತೆ. ಆರಾಮಾಗಿ ಕುತ್ಕೊಂಡು ಟೀ ಕಾಫಿ ಕುಡಿಬೋದು. ಆದರೆ ನಾನೇ ಅನ್ಸುತ್ತೆ ಏನಾದರೂ ಒಂದು ಕೆಲಸ ಮಾಡ್ಬೇಕಾದ್ರೇ ಟೀ ಕಾಫಿ ಮಾಡ್ಕೊಂಡಿರ್ತೀನಿ. ನೆಮ್ಮದಿಯಾಗಿ ಯಾವತ್ತೂ ಕುಡಿಯೋಕ್ಕೆ ಹೋಗಲ್ಲ. ಅಪರೂಪ ನೆಮ್ಮದಿಯಾಗಿ ಬರೀ ಕಾಫಿ ಟೀ ಮಾಡ್ಕೊಂಡು ಕುಡಿತೀನಪ್ಪ, ರಿಲ್ಯಾಕ್ಸ್ ಮಾಡ್ತೀನಪ್ಪ ಅನ್ನೋದು. ಸೊ ಇದೆಲ್ಲ ನಾವು ಮಾಡ್ಕೊಳ್ಳೋದೆ. ಆ ದೇವ್ರೇನು ನೀನು ಕಾಫಿ ಟೀ ಕುಡಿಯುವಾಗಲೇ ಅದನ್ನ ಮಾಡು ಅಂತ ಹೇಳಲ್ಲ. ಆದರೂ ನೋಡಿ ಎಲ್ಲ ಆ ಟೈಮ್ನ ಬೇರೆದಕ್ಕೆ ಯುಟಿಲೈಸ್ ಮಾಡ್ಕೋಬೋದಲ್ಲ ಅಂದ್ಬಿಟ್ಟು ಆ ರೀತಿ ಮಾಡ್ತೀನಿ. ಇಟ್ಸ್ ಓಕೆ. ಬನ್ನಿ ತಿಂಡಿ ತಿನ್ನೋಣ. ಬೆಳಗ್ಗೆ ಬರೀ ಚಿಂಟುಗಷ್ಟೇ ತಿಂಡಿ ತಿನ್ನಿಸಿ ಕಳಿಸಿದ್ದೆ. ಇನ್ನು ದೋಸೆ ಬೇರೆ ಇತ್ತು, ಸುಮ್ಮನೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇವಾಗ ನಾನು ತಿಂಡಿ ತಿಂತಾ ಇದ್ದೀನಿ. ಬಿಕಾಸ್ ಸುಮ್ಮನೆ ಅನ್ನೆಸರಿ ವೇಸ್ಟ್ ಮಾಡಬಾರ್ದು ಅಲ್ವಾ ಗೈಸ್. ಹೇಗೂ ಇದೆ, ತಿಂದರೆ ಏನು ಕಳ್ಕೊಳ್ಳೋದು. ಆ್ಯಂಡ್ 3 ಅವರ್ ಹೊರಗಡೆ ಬೇರೆ ಹೋಗ್ತಾ ಇದ್ದೀನಿ ಅಲ್ಲ, ಸೊ ಅಲ್ಲಿ ಹೊಟ್ಟೆ ಜಾಸ್ತಿ ಹಸಿದ್ ಬಿಟ್ರೆ ಕಷ್ಟ. ಅದಕ್ಕೇ ತಿಂದ್ಬಿಟ್ಟೆ ಹೋಗೋಣ ಅಂದ್ಕೊಂಡು 2 ದೋಸೆ ಹಾಕೊಂಡು ತಿಂತಾ ಇದ್ದೀನಿ, ಬೆಲ್ಲದಲ್ಲಿ ಮತ್ತು ಚಟ್ನಿಲಿ. ನನಗೆ ಆ್ಯಕ್ಚುಲಿ ಬೆಲ್ಲ ಇಷ್ಟ ಆಗುತ್ತೆ. ಅದರಲ್ಲೂ ಬಿಸಿ ಬಿಸಿ ದೋಸೆಗೆ ಬೆಲ್ಲ ಸೂಪರ್ ಆಗಿರುತ್ತೆ ಗೊತ್ತಾ. ಗೈಸ್, ಟೈಮ್ ಆಯಿತು. ಇವಾಗ ನಾನು ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ. ಏನು ಗೊತ್ತಾ, ಇವತ್ತೇನೋ ಅಮ್ಮ ಮಗ ಪ್ಲ್ಯಾನ್ ಹಾಕ್ಕೊಂಡಿದ್ದೀವಿ. ಅದೇನು ಅಂತ ನಾನು ಆಮೇಲೆ ಹೇಳ್ತೀನಿ. ಸದ್ಯ ನಾನೀಗ ರೆಡಿ ಆಗ್ತೀನಿ. ವೆಯ್ಟ್ ಮಾಡಿ. ಬಂದೆ. ಗೈಸ್, ಹೋಗೋಕ್ಕೂ ಮುಂಚೆ ಕಾರ್ ಶೆಡ್ ಇದ್ದ ಕಾರ್ನ ತೆಗ್ಯೋಣ ಹೊರಗಡೆಗೆ. ಬಿಕಾಸ್ ಮಳೆ ಬರ್ತಾನೆ ಇದೆ. ಸೊ ಫಸ್ಟು ತೆಗ್ದಿಟ್ಕೊಂಡು ಬಿಡೋಣ ಬನ್ನಿ. ಚಿಂಟು ಆ್ಯಕ್ಚುಲಿ ಯೂನಿಫಾರ್ಮ್ ಹಾಕೊಂಡು ಹೋಗಿದ್ದಾನೆ ಅಲ್ಲ, ಸೊ ಅದಕ್ಕೋಸ್ಕರ ಅವನಿಗೆ ಕಲರ್ ಡ್ರೆಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅವನು ಯೂನಿಫಾರ್ಮ್ ಹಾಕ್ಕೊಂಡು ಅಂಕೋಲಾ ಟೌನಲ್ಲೇ ಎಲ್ಲೂ ಓಡಾಡಲ್ಲ. ಇನ್ನು ಬೇರೆ ಕಡೆ ಕರ್ಕೊಂಡು ಹೋಗ್ತೀನಿ ಅಂದರೆ ಬರೋದೇ ಇಲ್ಲ. ಸೊ ಹಂಗಾಗಿ ಅವನಿಗೆ ಅಂತ ಬೇರೆ ಡ್ರೆಸ್ ತೊಗೊಂಡಿದ್ದೀನಿ. ಹಾಗೆ ಸ್ಲಿಪ್ಪರ್ ಸಹ ತೊಗೊಂಡೆ. ಆ್ಯಂಡ್ ವಾಚ್ ಸಹ ಬೇಕಂತೆ ಬೇರೆದು ಗೈಸ್. ನೋಡಿ ಹೆಂಗಿದ್ದಾನೆ ನನ್ನ ಮಗ. ಗೈಸ್ ನೋಡಿ, ಫುಲ್ ಮಳೆ ಬರ್ತಾ ಇದೆ. ಇವಾಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರೋಣ. ಬನ್ನಿ ಗೈಸ್. ನೋಡಿ, ಈಗ ಟೈಮ್ ಬಂದು 9:30. ನಾನು ಹೊರಡೋಷ್ಟೊತ್ತಿಗೆ 9:45 ಆಗತ್ತೆ. ಸೊ ಇವತ್ತು ಸ್ಯಾಟರ್ಡೆ 15th August 2026. ಸೂಪರ್ ಅಲ್ಲ. ಸಿ ಗೈಸ್, ನಾನು ರೆಡಿ ಆದೆ. ಸೊ ಇದಿಷ್ಟೇ ನಂದು. ಇವಾಗ ಲಿಪ್ಸ್ಟಿಕ್ ಹಾಕೊಳ್ಳೋಣ ಸಿಂಪಲ್ ಆಗಿ. ಮುಗೀತು. ಮೀಡಿಯಮ್ ಇದ್ದವಳು ಎಲ್ಲಾದೆ, ಎಲ್ಲಿದ್ದವಳು ಎಕ್ಸೆಲ್ ಆಗಿದ್ದೀನಿ. ಸೊ ಹಾಗಾಗಿ ಯಾವ ಬಟ್ಟೆ ಹಾಕೊಳ್ಳೋದು ಅಂತ ಯೋಚನೆ ಆಗುತ್ತೆ. ಹೇಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ಕಾಣ್ತಾ ಇದ್ದೀನಾ? ಬನ್ನಿ ಹೋಗೋಣ. ಎಷ್ಟು ಸಿಂಪಲ್ ಅಲ್ಲ ಅಶ್ವೆ, ಎಂತ ಇಲ್ಲ. ಸಿ, ನಾನು ಒಬ್ಳೇ ಇದ್ದಾಗ ಕಾರ್ ತೆಗೆದ್ರೆ ಬರೀ ಎಡವಟ್ಟೆ ಮಾಡ್ತೀನಿ. ಆ್ಯಕ್ಚುಲಿ ಕುಂಕುಂಕು ಮಾಡ್ತಿದ್ಯಲ್ಲ, ಒಂದು ಸೀಟ್ ಬೆಲ್ಟಿಗೆ ಆ ರೀತಿ ಬರುತ್ತೆ. ಇನ್ನೊಂದು ಆ್ಯಕ್ಚುಲಿ ಬ್ರೇಕ್ ತೆಗ್ದಿಲ್ಲ, ಹ್ಯಾಂಡ್ ಬ್ರೇಕ್ ತೆಗ್ದಿಲ್ಲ. ಸೊ ಹಾಗಾಗಿ ಬರ್ತಾ ಇದೆ. ಆಮೇಲೆ ಅಂದ್ಕೊಂಡೆ ಏನಿದು ಕುಂಕುಂಕು ಸ್ಟಾಪೇ ಆಗ್ತಾ ಇಲ್ವಲ್ಲ ಅಂತ ನೋಡಿದ್ರೆ ಹ್ಯಾಂಡ್ ಬ್ರೇಕ್ ತೆಗ್ದಿಲ್ಲ. ಸೊ ತೆಗ್ದೆ. ನನ್ನ ಮಗ ಇದ್ದರೆ ಇವೆಲ್ಲ ಮಾಡ್ತಾನೆ. ಅವನೇ ಎಲ್ಲದನ್ನು ಮಾಡೋದು. ಪ್ರತಿಯೊಂದು ವೈಪರ್ ಆನ್ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದು ಅವನೇ ಮಾಡೋದು. ಎ ಸಿ ಹಾಕೋದು ಎಲ್ಲ.
ನಾನು ಒಬ್ಬಳೇ ಇದ್ದಾಗ ಏನು ಮಾಡೋದು ಏನು ಬಿಡೋದು ಅನ್ನೋದೇ ಗೊತ್ತಾಗಲ್ಲ ನನಗೆ. ಟೈಮ್ ಬ್ಲ್ಯಾಂಕ್ ಆಗಿಬಿಡ್ತೀನಿ. ಸೊ ನನ್ನ ಮಗ ಇದ್ರೇ ಚಂದ. ನೋಡಿ, ಹ್ಯಾಂಡ್ ಬ್ರೇಕಿಂದ ಸೌಂಡ್ ಆಗ್ತಾ ಇದೆ ಅಂತ ತಿಳ್ಕೊಳಕ್ಕೆ ಇಷ್ಟೊತ್ತು ಮಾಡಿದೆ. ಅದೇ ನನ್ನ ಮಗ ಇದ್ದಿದ್ರೆ ಆ ಮೊಮೆಂಟಲ್ಲೇ ಹ್ಯಾಂಡ್ ಬ್ರೇಕ್ ತೆಗಿತಾ ಇದ್ದ, ಗೊತ್ತಾ? ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ವಿಶ್ ಯು ಆಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಇಂಡಿಪೆಂಡೆನ್ಸ್ ಡೇ ಬಂದು ಇಷ್ಟು ವರ್ಷ ಆದ್ರೂ ನಮ್ಗಳಿಗಂತೂ ಇಂಡಿಪೆಂಡೆನ್ಸ್ ಬಂದಿಲ್ಲ. ಸ್ವಾತಂತ್ರ್ಯ ಅಂದ್ರೆ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ. ಮಾಡ್ಕೊಳಕ್ಕೆ ಎಷ್ಟೋ ಟ್ರೈ ಮಾಡ್ತಾ ಇದ್ದೀನಿ, ಆದ್ರೂ ಸಹ ಗೊತ್ತಾಗ್ತಾ ಇಲ್ಲ. ಆರಾಮಾಗಿ ಓಡಾಡೋದ್ ಸ್ವಾತಂತ್ರ್ಯನ, ಅಥವಾ ಯಾರು ನಮ್ಮನ್ನ ಕ್ವಶನ್ ಮಾಡದೇ ಇರೋದ್ ಸ್ವಾತಂತ್ರ್ಯನ, ಅಥವಾ ನಮಗ್ ನಾವ್ ಹೇಗ್ ಬೇಕಲ್ಲ ಆಗಿರೋದ್ ಸ್ವಾತಂತ್ರ್ಯನ? ನಿಮಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ. ನೋಡಿ, ಈ ವಾಚ್ ಕಟ್ಕೊಂಡಿದ್ದಾನೆ. ವಾಚ್ ಅಂತೆ ಇದ್ರ ಮೇಲೆ ಫೇಸ್ ವಾಶ್ ಮಾಡಿ. ಆ್ಯಕ್ಚುಲಿ ಈಗೇನು ತಂದಿದ್ದೀನಲ್ಲ ಬಟ್ಟೆ, ಇದೆಲ್ಲ ನಾವು ಕಮ್ಯುನಿಕೇಟ್ ಮಾಡ್ಕೊಂಡಿದ್ದೀವಿ ಇಬ್ಬರು. ಒಬ್ರಿಗೊಬ್ರು ಕುತ್ಕೊಂಡು ಇದೇ ಬಟ್ಟೆ ತರಬೇಕು, ಹೀಗೆ ಬರಬೇಕು ಅಂತೆಲ್ಲ ಕಮ್ಯುನಿಕೇಷನ್ ಆಗಿರೋದ್ರಿಂದ ನಾನು ಇದೆಲ್ಲ ಎತ್ತಾಕೋ ಬಂದಿರೋದು. ನಾನು ನನ್ನ ಮಗ ಯಾವಾಗಲೂ ಹಾಗೇನೆ. ನಾವೇನಾದರೂ ಮಾಡಬೇಕು ಅಂದ್ರೆ ಮುಂಚೆನೇ ತುಂಬ ಪ್ಲ್ಯಾನ್ ಮಾಡ್ತೀವಿ ಆ್ಯಂಡ್ ತುಂಬ ಎಲ್ಲ ರೆಡಿ ಆಗ್ತೀವಿ. ಸಡನ್ನಾಗಿ ಬಾ ಅಂದರೆ ಅವನೇ ಹೇಳ್ತಾನೆ, ಅವನೇ ಈ ವಯಸ್ಸಿಗೆ ಹೇಳ್ತಾನೆ, ಏನು ಸಡನ್ನಾಗಿ ಕರೆದ ತಕ್ಷಣ ಬಂದ್ಬಿಡೋಕ್ಕಾಗತ್ತಾ ಅಂತ. ಆ ಕಡೆ ಹೋಗು, ಮುಂದ್ಗಡೆ. ನೋಡಿ, ಮಂಗ 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 ಹಿಂದ್ಗಡೆಯಿಂದ ಮುಂದ್ಗಡೆ ಬಂತ. ನೋಡಿ ಗೈಸ್, ನನ್ ಮಗ ತಗೋ, ಪ್ರತಿಯೊಂದು ಸಪ್ಲೈ ಮಾಡಿದ್ದೇನೆ ಅವನಿಗೆ. ವಾಚ್ ಇಂದ ಹಿಡ್ದು ಪ್ರತಿಯೊಂದು ತರಿಸ್ಕೊಂಡಿದ್ದಾನೆ. ಹೋಗೋಣ. ಏನ್ ಇಷ್ಟು ಒಳ್ಳೆ ಬುದ್ಧಿ ಬಂದಿದೆ. What's the time? ಇದ್ಯಾಕೆ ಹಂಗ್ ಮಾಡಿದ್ಯಾ? ನೀನೇ ಮಾಡಿರೋದು ಬೇ. ಅದ್ ಪವರ್ ಸೇವಿಂಗ್, ಪವರ್ ಕನ್ಸ್ಯೂಮ್ ಆಗತ್ತಾ? ವಾಟ್ ಮೋಷನ್ ಆಗ್ಬಾರ್ದು ಅಂತ? ಮೋಷನ್ಸ್ ಅದು ಹಾಕೊಂಡ್ರೆ ಆಗೋದಿಲ್ವಾ? ಹೌದಾ? ನಾನು ಟ್ರೈ ಮಾಡಿದ್ದೀನಿ, ಬಟ್ ಹೌದಾ? ಸೂಪರ್ ಅಲ್ಲ ಗೈಸ್. ಐಫೋನಲ್ಲಿ ಒಂದು ಫೀಚರ್ ಇದೆ, ಮೋಷನ್ ಸಿಕ್ನೆಸ್ನ ಹೋಗ್ಸೋ ಅಂತ ಫೀಚರ್. ಅಂದರೆ ವಾಂತಿ ಎಲ್ಲ ಆಗತ್ತೆ ಅಲ್ಲ, ಸೊ ಇದೆಲ್ಲ ಆಗಬಾರ್ದು ಅಂತ ಆ ಫೀಚರ್ ಇದೆ. ಅದು ಹಾಕ್ಕೊಂಡ್ರೆ ಆಗಲ್ವಂತೆ. ನನ್ನ ಮಗ ಟ್ರಯಲ್ ಮಾಡಿದಾನಂತೆ. ಏನ್ ಮಾಡ್ಸಿದ್ರು, ಏನ್ ಕೊಟ್ರು, ಎಲ್ಲಿ ತನಕ ಹೋಗಿದ್ರಿ ಪ್ರೊಸೆಷನ್? ಎಲ್ಲಿ ತನಕ ನನ್ಗೆ ಹೆಂಗ್ ಗೊತ್ತು? ಪಂಕಲ್ಲಮ್ಮ ಒಂದ್ ತಿರುಗ್ತಾರಮ್ಮ, ನಂಗೆ ಬೆಳಗ್ಗೆ ಸೇರಿಲ್ಲ. ಯಾಕಮ್ಮ ಹಿಂಗ್ ಮೋಷನ್ ಕೇಳ್ತೀಯ? ಮಾತಾಡ್ಬೇಡ. ಬೆಳಗ್ಗೆ ಅಷ್ಟೊಂದು ಮಾತಾಡ್ತಾ ಇದ್ದೆ ಹೋಗುವಾಗ ಬೈಕೊಂಡು. ಆಗ ಗಟ್ಲು ಸರಿ ಇತ್ತಾ? ಹೋಗ್ತಾ ಇದೆ. ಈಗ ಸ್ವಲ್ಪ ಜಾಮೂನ್ ಜ್ಯೂಸ್ ಕುಡಿ.
ಒಬ್ನೇ ಹಿಗ್ಬಿಟ್ಟೆ. ಏನ್ ಅದನ್ನೇನ್ ಟಚ್ ಸ್ಕ್ರೀನ್ ಅನ್ಕೊಂಡಿದ್ಯಾ, ವೇವ್ ಸ್ಕ್ರೀನ್ ಅನ್ಕೊಂಡಿದ್ಯಾ? ಯಾಕಪ್ಪ ಅವ್ನಿಗೆ ಗೊತ್ತು ನಾವು ಹೋಗ್ತಾ ಇರೋದು ಗೈಸ್. ಹಿಂಗೆ ಅನ್ನಿಸ್ಕೋತಾನೆ ಮಗು. ಏನೋ ಡೆಂಟಿಸ್ಟ್ ಹತ್ರ ತೋರಿಸ್ಬೇಕಂತೆ, ಎಷ್ಟು ಮುದ್ದಾಗಿ ಅಲ್ಕೊಟ್ಟಿದ್ದಾನೆ ದೇವ್ರು, ಅದನ್ನ ಆಲ್ಟರ್ ಮಾಡಿಸ್ಕೋಬೇಕಂತೆ ಅವನು. ಸೊ ಡೆಂಟಿಸ್ಟ್ ಹತ್ರ ಹೋಗ್ಬೇಕಂತೆ, ಅದಕ್ಕೆ ನೋಡೋಣ ಒಂದ್ಸಲ ಒಂದು ಒಪಿನಿಯನ್ ತಗೊಳ್ಳೋಣ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ನೋಡಿದ್ರೆ ಅವ್ನ ಫೇವ್ರೇಟ್ ಹೋಟೆಲ್ಗೆ ಹೋಗೋಣ ಅಂತ ನೋಡಿ. ಅಮೃತ್ ಹೋಟೆಲ್ ಯಾಕಪ್ಪ, ನಾನೇ ರೀಸೆಂಟ್ ಆಗಿ ಕರ್ಕೊಂಡು ಹೋಗಿದ್ದೆ ಒಂದ್ಸಲ, 1 ವರ್ಷ ಆಗಿಲ್ಲ. ಬರೀ ನಾನು ನೀನು ಮತ್ತೆ ಇನ್ಸ್ಟಾ ಫ್ರೆಂಡ್ ಒಬ್ರು ಬಂದಿದ್ರು ನೋಡು. ಹಾ ಹಾ, ಗಂಟ್ಲು ಈಗ ಹಾಳಾಗಿರೋದು ಸಾಲದು, ನೀನ್ ಇನ್ನು ಕೆಫೆ ಕಾಫಿ ಡೇಗೆ ಬೇರೆ ಹೋಗ್ಬೇಕು ಅನ್ನೋ. ಬ್ಲಾಕ್ ಕಾಫಿ ಅಂತ 10 ರೂಪಾಯಿ ಖರ್ಚಾಗುದಿಲ್ಲ ಮನೇಲಿ ನೀರಿಗೆ ಕಾಫಿ ಪುಡಿ ಹಾಕೊಂಡ್ರೆ, ಇಲ್ಲಿ ಎಷ್ಟು ಹಾಕೊಂಡ್ ಬಡಿತಾರ. ಕೊಡ್ಸಲ್ಲ ಗೈಸ್. ಚಿಂತ ಕ್ಯಾಪ್ಚರ್ ಮಾಡಿ. ನೋಡಿ ಗೈಸ್, ನನ್ನ ಮಗನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾನು ಪೆಟ್ರೋಲ್ ಹಾಕಿಸ್ಕೊಂಡೇ ಹೋಗ್ಬೇಕು. ಸೊ ಎಲ್ಲ ಎಕ್ಸ್ಪೆನ್ಸಸ್ಸು ಲೆಕ್ಕ ಹಾಕಿದ್ರೆ ನಿಜಕ್ಕೂ ಒಂದ್ಸಲ ನನ್ನ ಮಗನ ನನ್ನ ಕಾರಲ್ಲಿ ಕರ್ಕೊಂಡು ಹೋಗ್ಬೇಕು ಅಂದರೆ ನನಗೆ ಮಿನಿಮಮ್ 10,000-12,000 ರೂಪಾಯಿ ಬೇಕಾಗತ್ತೆ ಗೈಸ್. ಬರೀ ನಾವು ಹೋದ್ರೆ ಹಿಂಗೆ ಹೋಗಿ ಹಿಂಗೆ ಬರಲ್ಲ, ಶಾಪಿಂಗ್ ಅಂತೆ ಅದಂತೆ ಇದಂತೆ ಅಂತ ಮಾಡ್ತೀವಿ. ಹಾಗಾಗಿ ಎಲ್ಲ ಲೆಕ್ಕ ಹಾಕ್ಕೊಂಡ್ರೆ 10,000-12,000 ರೂಪಾಯಿ ಬೇಕು ಗೈಸ್. ನಮ್ಮೂರ್ ಕಡೆ ಎಲ್ಲೇ ಹೋಗ್ಬೇಕಾದ್ರೂ ನೋಡಿ ಎಷ್ಟು ಗ್ರೀನರಿ ಗ್ರೀನರಿ ಅನ್ಸುತ್ತೆ. ನೋಡ್ತಾ ಇದ್ರೆ ಎಷ್ಟು ಚಂದ ಅನ್ಸುತ್ತೆ ಗೊತ್ತಾ. ನನಗೆ ಒಂದೊಂದ್ಸಲ ಅನ್ಸತ್ತೆ, ಯಾರೂ ಬೇಡ ಏನೂ ಬೇಡ, ಈ ನೇಚರ್ ಮಧ್ಯ ಹಾಗೆ ಕುತ್ಕೋಬೇಕು. ಅಂದರೆ ಸ್ವಲ್ಪ ಅದಾಗದೇ ಎಲ್ಲ ಬರ್ತಾ ಇರಬೇಕು, ಊಟ ತಿಂಡಿ ಎಲ್ಲ ಅಲ್ಲೇ ನೋಡಬೇಕು, ಅಲ್ಲೇ ಮಲ್ಕೋಬೇಕು, ಹಾಗೆ ಫೀಲ್ ಆಗ್ತಾ ಇದೆ. ಸೊ ಇದೆಲ್ಲ ಆಗತ್ತಾ, ನನ್ನ ಕನ್ಸುಗಳೆಲ್ಲ ನನಸಾಗತ್ತಾ ಅಂತ ಅನ್ನಿಸ್ತಾ ಇದೆ ಗೈಸ್. ನನಗಂತೂ ತುಂಬಾ ಇಷ್ಟ ನಮ್ಮೂರ್ ನೇಚರು. ನೋಡಿ ಎಷ್ಟು ಚಂದ ಇದೆ, ವಾವ್. ಏನ ಏನಂದೆ? ವಯಸ್ಕಳಂಗಿಲ್ಲ, ಮಾಡಿದ್ರ ದಿಮಾಗ್ ಬೇರೆ. ಆಮೇಲೆ ನಿಮ್ಗೆ ಈಗ ಮಾಡ್ದೆ ಹಂಗ ಮಾಡ್ದೆ ಅಂತ ನೋ ಟೆನ್ಷನ್, ನಥಿಂಗ್. ಹೋಗಲ್ಲ ಬೇಗ, ಏನ್ ನೋಡ ಜಿಡ್ಲೆ ರೇಸ್. ಪರವಾಗಿಲ್ಲ, ಐ ಆಮ್ ಟೇಕಿಂಗ್ ವಿಡಿಯೋಸ್, ಸೆಲ್ಫ್ ವಿಡಿಯೋಸ್, ಐ ವಿಲ್ ಗೋ ಸ್ಲೋ. ಯಾವ್ದು ದಾರಿ ವಿಡಿಯೋ ಯಾವ ನೋಡ್ತಾನೆ? ಕಚ್ಚಿ ಬಿಡ್ತೀನಿ ಅಮ್ಮ, ನನ್ನ ಹತ್ರ ನಾಟಕ ಆಡ್ಬೇಡ. ನನ್ ಬಾಯಿ ಸುಂದಿರಲ್ಲ, ನಿನ್ ಕಚ್ತೀನಿ ಅಂದ್ರೆ 2 kg ಕಮ್ಮಿ ಆಗ್ಬೇಕು ನೀನು. ಕಚ್ಚಿ ಬಿಡ್ತೀನಿ ಆಯ್ತಾ? ಗೈಸ್ ನೋಡಿ, ಫೈನಲಿ ಕಾರವಾರ ಬಂದ್ವು. ಅದೇ ಕಾರವಾರ ಬೀಚ್, ರವೀಂದ್ರನಾಥ್ ಟ್ಯಾಗೋರ್ ಬೀಚ್. ನೋಡಿದ್ದೀರಾ? ಯಾರ್ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ ಆಯ್ತಾ. ಬನ್ನಿ ಇವಾಗ ಹೋಗೋಣ. ನಿಂದು ಮ್ಯಾಪ್ ಅಲ್ಲಿ ನೋಡು. ಟೆಂಪಲ್ ಹೋಗೋಣ. ಅಲ್ಲಷ್ಟು ದೊಡ್ಡದು ಹಾಕೊಂಡಿದಾರಲ್ಲ, ಹಾಸ್ಪಿಟಲ್ ತರ. ಅಷ್ಟಿದೆ ಅಲ್ಲ ಮನೆ.
ಇವತ್ತು ನಾವು ಎಲ್ಲಿ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಗೊತ್ತಾ? ಆ್ಯಕ್ಚುಲಿ ಚಿಂಟುಗೆ ಡೆಂಟಿಸ್ಟ್ ಹತ್ರ ತೋರಿಸ್ಬೇಕು ಅಂತ ಬಂದಿದ್ದೀನಿ ಗೈಸ್. ನಮ್ಮ ಚಿಂಟು ಯಾವಾಗಲೂ ಹೇಳ್ತಾ ಇರ್ತಾನೆ, ಅಮ್ಮ ನನ್ನ ಹಲ್ಲು ಸಮ ಇಲ್ಲ ಅಮ್ಮ, ಮಾಡಿಸ್ಕೋಬೇಕಮ್ಮ ಅಂತ. ಅದು ನನ್ನ ಜೀವ ತಿಂತಾ ಇದ್ದ. ಈ ಸಲ ಅಂತೂ ಅವ್ರ ಪಪ್ಪ ಜೊತೆ ಭಟ್ಕಳ ಎಲ್ಲ ಹೋಗಿದ್ದಾಗ ಅವ್ರ ಅಪ್ಪನ ಜೊತೆ ಮಾತಾಡ್ಕೊಂಡು ಬಿಟ್ಟಿದ್ದಾನೆ. ಅವರಪ್ಪ ಹ್ಞೂ ಅಂದಿದ್ದಾನೆ. ಸೊ ನನ್ನ ತಲೆ ತಿಂತಾ ಇದ್ದ. ಸೊ ಇವತ್ತು ಹೇಗೂ ಫ್ರೀ ಇದ್ವಲ್ಲ, ಮತ್ತು ಸ್ಯಾಟರ್ಡೆ ಕ್ಲಿನಿಕ್ ಓಪನ್ ಇರುತ್ತೆ, ಮತ್ತು ರಜಾ ಹಾಕ್ಸೋ ನೆಸೆಸಿಟಿ ಇಲ್ಲ ಅಂದ್ಬಿಟ್ಟು ಕರ್ಕೊಂಡು ಬಂದಿದ್ದೀನಿ. ನೋಡೋಣ ಏನು ಹೇಳ್ತಾರೆ ಡಾಕ್ಟರು, ಒಂದು ಒಪಿನಿಯನ್ ತಗೊಳ್ಳೋಣ ಅಂತ. ಆ್ಯಕ್ಚುಲಿ ಇವನ ಹಲ್ಲು ತುಂಬ ಚೆನ್ನಾಗಿದೆ, ಇವನ ಸ್ಮೈಲ್ನ ಎಲ್ಲರೂ ಇಷ್ಟಪಡ್ತಾರೆ. ಇಟ್ಸ್ ಅ ನೋನ್ ಫ್ಯಾಕ್ಟ್. ಆದರೂ ಸಹ ಇವನಿಗೆ ಅವನ ಹಲ್ಲನ್ನ ಅಲೈನ್ಮೆಂಟ್ ಮಾಡಿಸ್ಕೋಬೇಕಂತೆ. No appointments. ಏನಾಗಿದೆ ನಿಮಗೆ? ಆರ್ ಯು ಓಕೆ? ಗೆಲ್ಲಿ ಹೋಗೋದು ಇದು ಟೋಕನ್ ಫಸ್ಟ್ ಟೈಮ್. ಹಾಂ, ಹೆಸರೇನು? ನಿಹಾರ್ ಪಿ. नेहा ನಿಹಾರ್ P. ಹಾಂ, नेहा ನಿಹಾರ್ ಪಿ ನಾಯಕ್. NAY के हाँ. एज 13. ಒಬ್ಬರ್ದೇನಾ? ಹಾಂ, ಮೊಬೈಲ್ ನಂಬರ್ 94. ಹಾಂ ಕನ್ನಡ. ಹಾಂ, ಕನ್ನಡ. ಏಜ್ ಏಜ್ 14 ಅಂತ 13.5 ಆಗಿದೆ. ಹೇಳಿ. ಸೊ ಹಲ್ಲು ಆ್ಯಕ್ಚುಲಿ ಸಮ ಇಲ್ಲ ಅಂತಾನೆ, ಅವನಿಗೆ ಬ್ರೇಸಸ್ ಹಾಕಿಸ್ಬೇಕು. ಅಮ್ಮಗೂ ಓಪನ್ ನೈಸ್ಲಿ. ಎಂಟ್ರಿ ಮಾಡಿ. ನಿಹಾಲ್ NIHAL. ಮುಂದೆ ಬನ್ನಿ. ಇದು ಒಂದು ಕನ್ನಡಿ ನೋಡಿ, ಈ ಕನ್ನಡಿ, ಈ ಕನ್ನಡಿ ಹಾಂ, ಹೋಲ್ ಕಾಣ್ತಾ ಇದೆ. ಹೋಲಿದೆ. ಇಲ್ಲಿ ಹೋಲ್ ಆಗಿದೆ. ಹಾಂ, ಪೇಂಟಿಂಗ್ ಇಲ್ಲೂ ಹೋಲ್ ಆಗಿದೆ, ಇಲ್ಲೂ ಹೋಲ್ ಆಗಿದೆ. 4 ಹಲ್ಲಿಗೆ ಹೋಲ್ ಆಗಿದೆ. ಅದು ಈ ಕಲ್ಲು ಟ್ರೀಟ್ಮೆಂಟಿಗೆ ಸಂಬಂಧ ಇಲ್ಲ, ಬಟ್ ಕ್ಯಾವಿಟಿ ಇರೋದ್ರಿಂದ ದೊಡ್ಡದಾಗೋ ಮುಂಚೆ ಫಿಲ್ ಮಾಡಬೇಕು. ಬೈಟ್ ಬೈಟ್ ಕಲರ್ ಇಲ್ಲಿ ಕನ್ನಡ ಬರ್ತದ? ಹಾಂ, ಬರುತ್ತೆ. ಬೈಟ್ ಒಳಗಡೆ ಹಲ್ ಕಚ್ಚು, ಕಚ್ಚು ಒಳಗಂತ. ದವಡೆ ಹಲ್ ಕಚ್ಚು. ಹಾಗೆ ಇಲ್ಲಿ ಇರೋದಿರಲಿ, ಅವ್ನು ಇರೋದಿಲ್ಲ, ಸ್ಟಡಿ ಮಾಡೋದಿಲ್ಲ. ಅಂಕೊಳ್ಳೋದ್ರಲ್ಲಿ ಸ್ಟಡಿ ಮಾಡ್ತಾನೆ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮದು ವಿಸಿಟಿಂಗ್ ಡಾಕ್ಟರ್ ಇರ್ತಾರೆ ಸರ್ಗೆ ಹಾಕ್ಲಿಕ್ಕೆ. ಸರ್ಗೆ ಡಾಕ್ಟರ್ ಬಂದಿದ್ದು ಅದೇ ಟೈಮಿಗೆ ಬರಬೇಕಾಗುತ್ತೆ. ಈಗೆಲ್ಲ ಮಂತ್ಲಿ 1 ವಿಸಿಟ್ ಇರುತ್ತೆ. ಸೊ ಅವರು ಬರಬೇಕಾಗತ್ತೆ. ಅವತ್ತು ಮಾಡೆಲ್ ತಗೊಳ್ಳಿ. ಇದು ಹಲ್ಲು ಉಬ್ಬು ಇದೆ ಅನ್ಸುತ್ತಲ್ಲ? ಉಬ್ಬುಗಿಬ್ಬಿಲ್ಲ, ಸ್ವಲ್ಪ ಅಲೈನ್ಮೆಂಟ್ ಸರಿ ಇಲ್ಲ ಅಷ್ಟೇ. ಇದು ರೊಟೇಷನ್ ಎಲ್ಲ ಇದೆ ಅಲ್ಲ, ಮಿಲ್ಕ್ ಟೂತ್ ಎಲ್ಲ ಬೀಳುವಾಗ ಬಹುಶಃ ಸರಿ ಬೀಳಲಿಲ್ಲ. ಮಿಲ್ಕ್ ಟೂತ್ ಬೀಳೋ ಮುಂಚೆನೆ ಹೊಸ ಹಲ್ಲು ಬಂತು, ಏನೇನೋ ಆಗಿರಬೇಕು. ಬಟ್ ಅಂದ್ರೂ ಸ್ವಲ್ಪ ಹಿಂಗೆ ಅನ್ಸುತ್ತೆ. ಕ್ಲೋಸ್ ಮಾಡಕ್ ಟ್ರೈ ಮಾಡ್ತಾ ಇರ್ತಾನೆ. ಮುಂದೆ ಇಲ್ಲ ನನ್ನ ಪ್ರಕಾರ, ಬಟ್ ಅಲೈನ್ಮೆಂಟ್ ಇಲ್ಲ. ಅದು ತುಂಬ ಒಳಗಿದ್ರೂ ಚೆನ್ನಾಗಿ ಕಾಣೋದು. ನ್ಯೂವೆಸ್ಟ್ ಟೆಕ್ನಾಲಜಿ ಅಂತಿದೆ, ಅದಕ್ಕೆ ಡಿಮನ್ ಅಲ್ಟಿಮಾ ಅಂತ ಹೇಳ್ತಾರೆ. ಸೆಲ್ಫ್ ಲೈಗೇಟಿಂಗ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಅದನ್ನ ಮಾಡಿದರೆ 80,000 ಆಗುತ್ತೆ. ಜಸ್ಟ್ ಟೆಲಿಂಗ್ ಯು. ಸೊ ಅದು ಪೇಷಂಟ್ ಯಾವ್ದು ಬೇಕೋ ಅದು ಮಾಡ್ಕೋಬೇಕು. 25,000, 35,000 and 48. ನೀನು ಯಾವ್ದು ಹೇಳ್ತಿದ್ದೀಯಲ್ಲ? ಅಲೈನರ್ಸ್ ಬೇಕಂತ ಅವನಿಗೆ. ಇನ್ವಿಸಿಬಲ್ ಅಲೈನರ್ಸಾ? ಹಾಂ, ಅದು ಇನ್ನೂ ಎಕ್ಸ್ಪೆನ್ಸಿವ್ ಆಗುತ್ತೆ. ತಗೊಂಡ್ ಬಾ, ಸುಟ್ಕೇಸ್ ತಗೊಂಡ್ ಬಾ. ಅಲೈನರ್ ಅಂದ್ರೆ ಈ ತರ, ದೀಸ್ ಆರ್ ಅಲೈನರ್ಸ್. ನೋಡಿದ್ಯಾ ನೀನು? ಇದನ್ನು ಹೇಳ್ತಾ ಇದೆಯಾ? ಇನ್ವಿಸಿಬಲ್ ಅಲೈನರ್ಸ್ ಅಂತ ಹೇಳ್ತಾರೆ. ಆಲ್ಸೋ ನೋನ್ ಆಸ್ ಇನ್ವಿಸಲೈನ್ ಅಂತ. ಓಕೆ, ಸೊ ಇದಂದ್ರೆ ಏನು ಮಾಡ್ತೀವಿ ನಾವು? ಫಸ್ಟ್ ಅವ್ನ ಮೌತ್ ಫುಲ್ ಸ್ಕ್ಯಾನ್ ಮಾಡ್ತೇವೆ.
ಸ್ಕ್ಯಾನ್ ಆದಮೇಲೆ ನಮ್ಮದು ಸಾಫ್ಟ್ವೇರು ನಾವು ಟೀಮ್ ಆಫ್ ಡಾಕ್ಟರ್ಸ್ ಇದೆ, ವಿ ವಿಲ್ ಡಿಸೈಡ್. ಫಸ್ಟ್ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಅದೇ ಬ್ಲೂ ಕಲರ್ ಬಾಕ್ಸ್, ಇದು ನಾವು ಸ್ಕ್ಯಾನ್ ಮಾಡಿದ್ಮೇಲೆ ಈ ಥರ ಎಲೈನರ್ಸು ಅವನಿಗೆ ಎಷ್ಟು ಎಲೈನರ್ಸ್ ಬೇಕು ಅಂತ ಡಿಸೈಡ್ ಆಗುತ್ತೆ. ಒಂದು 20 ಎಲೈನರ್ ಅಂತ ಇಟ್ಕೊಳ್ಳಿ. 20 ಎಲೈನರ್ ಅಂದರೆ ಇಂಥದ್ದು ನಾವು 1 2 3 4 5 6 ಅಂತ ಮೊದಲೇ ನಾವು ನಿಮಗೆ ಎಲೈನರ್ಸ್ ಕೊಡ್ತೇವೆ. ಎಲೈನರ್ 1 ನೀವು 2 ವೀಕ್ಸ್ ಹಾಕಬೇಕು, ಆಮೇಲೆ ಎಲೈನರ್ 2, ಎಲೈನರ್ 3 ಹಾಗೆ. ಇದರ ಈಗ ಒಂದು ಪೇಷಂಟ್ ಇದು ರೆಡಿ ಮಾಡಿ ಇಟ್ಟಿದ್ದೇವೆ ಎಲೈನರ್ಸ್ ಅಂತ. ಸೊ ಇದರಲ್ಲಿ ಎಲೈನರ್ಸ್ ಇರ್ತದೆ. ಸೊ ಇದರಲ್ಲಿ ಪ್ಯಾಕೆಟ್ಸ್ ಕೊಡ್ತೇನೆ, ಇದು ನಂಬರಿಂಗ್ ಇರ್ತದೆ, ಎಲೈನರ್ 1 2 3 ಅಂತ. ಎಲೈನರ್ 1 ಹಾಕಬೇಕು, ನೆಕ್ಸ್ಟ್ 10 days ಆರ್ 2 ವೀಕ್ಸಲ್ಲಿ ಎಲೈನರ್ 2 3 4. ಆ್ಯಂಡ್ ಬೈ ದ ಟೈಮ್ ನಿಮಗೆ ಎಷ್ಟು ಎಲೈನರ್ ಬೇಕು ಅಂತ ಡಿಸೈಡ್ ಆಗಿರುತ್ತೆ, ಅದು ಲಾಸ್ಟ್ ಎಲೈನರ್ ಮುಗಿಯುವಾಗ ಒಂದು ಟೀತ್ ಕರೆಕ್ಷನ್ ಆಗಿರ್ತದೆ. ಆ್ಯಂಡ್ ಅದರದ್ದು ವಿಡಿಯೋ ಎವ್ರಿಥಿಂಗ್ ನಿಮಗೆ ಸ್ಟಾರ್ಟಿಂಗಲ್ಲೇ ಬರುತ್ತೆ. ಸ್ಟಾರ್ಟಿಂಗ್ನಲ್ಲೇ ನಿಮಗೆ ಎಷ್ಟು ಕಾಸ್ಟ್ ಬರುತ್ತೆ, ಯಾವ ರೀತಿ ಕರೆಕ್ಷನ್ ಆಗುತ್ತೆ, ಎವ್ರಿಥಿಂಗ್ ನಿಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವಿಡಿಯೋ ಎವ್ರಿಥಿಂಗ್ ಬಂದ್ಬಿಡುತ್ತೆ. ಬಿಫೋರ್ ಟ್ರೀಟ್ಮೆಂಟ್ ಓನ್ಲಿ ನಾವು ಯಾವ ರೀತಿ ಕರೆಕ್ಷನ್ ಆಗುತ್ತೆ ಅಂತ ತೋರಿಸ್ತೀವಿ. ಕೊಡಿ, ಫೋನ್ ಕೊಡಿ. ಸ್ಟಾರ್ಟ್ ಫ್ರಮ್ 70 ಇಸ್ ಮಿನಿಮಮ್, 70,000. ದೆನ್ ಇಟ್ ಗೋಸ್ ಅಪ್ ಟು 1.5 lakh 2 lakhs ತನಕ ಆಗಿದೆ, ಡಿಪೆಂಡಿಂಗ್ ಆನ್ ದ ಕೇಸಸ್ ಕಾಂಪ್ಲಿಕೇಟೆಡ್. ನಮ್ಮ ಚಿಂಟು ನನಗೆ ಅದೆಷ್ಟು ದಿನದಿಂದ ಹಿಂಸೆ ಮಾಡ್ತಾ ಇದ್ದ ಅಂದರೆ ಹೋಗೋಣ ಡೆಂಟಿಸ್ಟ್ ಹತ್ರ ಹೋಗೋಣ ಅಂತ. ಕೊನೆಗೂ ಕರ್ಕೊಂಡು ಬಂದು ತೋರಿಸ್ದೆ ಗೈಸ್. ಇವಾಗ ಅವನಿಗೆ ಸಮಾಧಾನ ಆಗಿದೆ. ಗೈಸ್ ನೋಡಿ, ಮಗು ಛತ್ರಿ ಹಾಕೊಂಡಿದೆ. ಚಿಕ್ಕದು ಎಂತ ಗಾಡಿ ಅದು? ಮೋಟರ್ ಸೈಕಲ್ ರೆಡಿ ಮಾಡೈತಿ. ಎಲ್ಲಿಗೆ? ಬಾಯ್ಸ್ ಶಾರ್ಟ್ಸ್, ಕ್ಲಾತ್ ಥಿಕ್ ಕ್ಲಾತ್ ಇರುತ್ತಾ? ಇನ್ನು ಬೇಕು ಎಲ್ಲ ಟೈಪ್ ಇದೆ. ಇಲ್ಲಿ ಆನ್ಲೈನ್ ಮಾಡಿದ್ದೆ, ಅದು ತುಂಬಾ ತಿನ್ ಅಂತ ನಾನು. ಇದಿಷ್ಟು ಥಿಕ್ ಪಪ್ಪ ತಗೋತಾನಲ್ಲ ಅದು. ಇದು ಕಾಟನ್ ಅಲ್ಲ ಅಲ್ಲ, ಅದೇ ನೈಲಾನ್ ಕೈಂಡ್. ತಗೊಂಡ್ ನೋಡೋಣ ಒಂದು. ಅದು ಹಳೇದಾಗುದಿಲ್ಲ ಮತ್ತು ಏನು ಆಗುದಿಲ್ಲ. ಎಲ್ಲ ಕಲರ್ಸ್ ಕೊಡ್ತೀನಿ, ಯಾವ ಪ್ಯಾಟರ್ನ್ ಕೊಡ್ಬೇಕು. ಇದನ್ನು ಚಲೋ ಬರುತ್ತೆ. ಟೈಟ್ ತಕ್ಕೊಳುತ್ತಾ? ಅಲ್ಲ ಮೇಡಮ್, ನಿಮ್ದು 2 ಇದ ಅದು ವೈಡ್ ಲೆಗ್ 3/4 ಅದು. ಕಡೆಗೆ ಮಗಂದು ಒಂದು ಪ್ಯಾಂಟ್ 1099 ಓಕೆ. ಕಡೆಗೆ 255 ಒಂದು ಇದು ಬಾಯ್ ಲೆಗ್ ಫುಲ್ ಅಂಡರ್ ಮೇಡಮ್. ಕಡೆಗೆ 694 3 ಪೀಸ್ ಪ್ಯಾಂಟೀಸ್ ಮೇಡಮ್. ಮಗಂದಲ್ಲ 359 ಒಂದು, 409 ಒಂದು, 629 ಅಂಡರ್ ವೇರ್ ಮೇಡಮ್ ಒಂದು. ಎಲ್ಲ ನಿಮ್ದು ಹ್ಯಾಪಿ? ನೋಡು, ನೀನ್ ಹೋಗಿ ಅಪ್ಪನ ಜೊತೆ ಹೋಗಿ ಚಾಕ್ಲೇಟ್ ತೆಗೆಸ್ಕೊ ಬರ್ತೀಯ. ಅಮ್ಮ ಎಷ್ಟು ಬೇಕಾಗಿರೋ ಕೊಡ್ತಾಳೆ ಅಲ್ವಾ? ಬುದ್ಧಿ ಇಲ್ಲ ಅಂದ್ರೆ, ಅರ್ಥ ಮಾಡ್ಕೊಳಕ್ ಬುದ್ಧಿ ಇಲ್ಲ ಅಂದ್ರೆ. ಶಾಪಿಂಗ್ ಎಲ್ಲ ಆಯ್ತು ಗೈಸ್. ಇವಾಗ ಊಟ ಮಾಡೋಣ ಅಂದ್ಬಿಟ್ಟು ಅಮೃತ್ ಹೋಟೆಲ್ ಕಡೆ ಹೋಗ್ತಾ ಇದ್ದೇವೆ. ಚಿಂಟುದು ಫೇವ್ರೆಟ್ ಇಲ್ಲಿ ಸಿಗೋ ಫುಡ್ ಅಂದ್ರೆ, ಹಂಗಾಗಿ ಇಲ್ಲಿಗೆ ಕರ್ಕೊಂಡ್ ಬಂದಿದ್ದೀನಿ. ಯಾವಾಗ ಎಲ್ಲಿ ಹೋದ್ರುನು ನಮ್ ಚಿಂಟುಗೆ ಏನ್ ಇಷ್ಟ ನಾನು ಅದನ್ನೇ ತಗೊಳ್ಳೋದು. ಹೇಳಲ್ಲ ಚಿಪ್ಪಿಕ್ಕಂದು ಹೇಳಲ್ಲ ನಾರ್ಮಲ್ ಸ್ಕ್ವಿಡ್ ರಿಂಗ್ಸ್
ದಟ್ ಇಸ್ ಸ್ಕ್ವಿಡ್ ಮಂಚೂರಿಯನ್. ಸ್ಕ್ವಿಡ್ ಮಂಚೂರಿಯನ್ ಅದು ಡ್ರೈ ಬರಲ್ಲ, ಡ್ರೈ ಫ್ರೈ ಕೊಡ್ತೀನಿ, ಚೆನ್ನಾಗಿದೆ, ಕ್ರಿಸ್ಪ್ ಇರುತ್ತೆ. ಕ್ರಿಸ್ಪಿ ಇರುತ್ತೆ, ಡ್ರೈ ಫ್ರೈ. ಕ್ರಂಚಿ. ಚಿಕನ್ ಬೇಕಾ? ಪರೋಟನ ಏನ್ ಬೇಕು? ಸಿಲಾಮ್ ಪರೋಟ ಅಲ್ಲ, ಕಾಯಿನ್ ಪರೋಟ ಇದೆಯಾ? ಕುಲ್ಚಾ, ಪಾಲಕ್ ನಾನ್ ಇದೆ, ಬಟರ್ ನಾನ್ ಇದೆ, ಕುಲ್ಚಾ ಇದೆ, ರೋಟಿ ಇದೆ. ಕುಲ್ಚಾ. ಕುಲ್ಚಾ 4, 4 ಯಾಕೆ? 2 2. ಕುಲ್ಚಾ. ಬಟರ್ ಕುಲ್ಚಾ. ಹಾ, ಬಟರ್ ಕುಲ್ಚಾ. ಒಂದ್ ಹಂಚಕ್ಕೆ ಏನ್ ಬೇಕು? ಚಪ್ಪ. ಸ್ಪೈಸಿ. ಚಿಕನ್ ಗ್ರೇವಿ. ಹಾ, ಯಾಕೆ? ಚೆನ್ನಾಗಿರುತ್ತೆ. ಸ್ಪೈಸಿ, ಸ್ಪೈಸಿ. ಸ್ವೀಟ್, ಸ್ಪೈಸಿ. ಸ್ಪೈಸಿ. ಕೊಲ್ಲಾಪುರಿ. ಮೀಡಿಯಂ ಸ್ಪೈಸಿ ಚಿಕನ್ ಹೈದರಾಬಾದಿ. ಕೊಲ್ಲಾಪುರಿ. ಕೊಲ್ಲಾಪುರಿ. ಟೂ ಮಚ್ ಸ್ಪೈಸಿ. ಇರ್ಲಿ, ಚಿಕನ್ ಕೊಡು. ಸಾಕಲ್ಲ? ಚಿಕನ್ ಡ್ರೈ ಐಟಮ್, ನೋಡೋಣ. ಚಿಕನ್ ಚಿಲ್ಲಿ, ಚಿಕನ್ ಮಂಚೂರಿಯನ್ ಹೇಳೋಣ. ಬೇಡ. ತುಂಬಾ ದಿನ ಆಯ್ತು ಮಂಚೂರಿ ತಿಂದು. ಚಿಕನ್ ಅಷ್ಟೆಲ್ಲ ಬೇಡ. ಡ್ರಮ್ ಸ್ಟಿಕ್ಸ್. ಲಾಲಿಪಾಪ್ ಇರ್ತದಲ್ಲ, ಅದು ಲಾಲಿಪಾಪ್ ಡ್ರೈ ಇರ್ತದೆ, ಇದು ವಿತ್ ಸಾಸ್ ಇರ್ತದೆ. ಬೇಡ. ಹುನಾನ್. ಚಿಕನ್ ಹುನಾ. ಚಿಕನ್ extra cashew and finger cutting chicken with Szechuan sauce. ಹಾ, ಕೊಡಿ. ವಾಶ್ರೂಮ್ ಹೋಗ್ಬೇಕು. ಗೈಸ್ ನೋಡಿ, ನಮ್ ಕೆಂಪಿ ಕಾಣ್ತಾ ಇದ್ದಾಳೆ ಅಲ್ಲಿ ದೂರದಲ್ಲಿ. ಸೊ ನಮ್ಮ ಚಿಂಟು ವಾಶ್ರೂಮ್ಗೆ ಹೋಗಿದ್ದಾನೆ. ನಾನು ವೇಟ್ ಮಾಡ್ತಾ ಇದ್ದೀನಿ, ಇನ್ನೇನು ಆರ್ಡರ್ ಮಾಡಿರೋದೆಲ್ಲ ಬರುತ್ತೆ. ಸೊ ಬೇಗ ಬೇಗ ತಿನ್ಕೊಂಡು ಹೋಗ್ಬಿಡೋಣ. ನೋಡಿ, ನಮ್ಮ ಚಿಂಟು ಸರ್ವ್ ಮಾಡ್ತಾ ಇದ್ದಾನೆ. ನಮ್ಮ ಚಿಂಟುದು ಫೇವ್ರೆಟ್ ಸ್ಕ್ವಿಡ್ ರಿಂಗ್ಸು ಮತ್ತೆ ತೀಸ್ರೆ ಸುಕ್ಕ ಅಂದ್ರೆ ಕಪ್ಪೆ ಚಿಪ್ಪಿ ಕಲ್ಲು, ಅದು ಅವನಿಗೆ ತುಂಬಾ ಇಷ್ಟ. ಮತ್ತೆ ಒಂದು ಚಿಕನ್ ಡ್ರೈ ಹೇಳಿದೀವಿ. ಸೊ ಈ 3 ತಗೊಂಡು ಆಮೇಲೆ ಚಿಕನ್ ಹಾಟ್, ತೀಸ್ರೆ ಸುಕ್ಕ. ಗೈಸ್, ಇದು ಚಿಕನ್ ಹುನಾನ್ ಹೇಳಿದ್ವಲ್ಲ, ಅದು ಬಂದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಚೆನ್ನಾಗಿತ್ತು. ಬಟ್ ಸ್ವಲ್ಪ ಸ್ವೀಟ್ ಬರುತ್ತೆ. ಮತ್ತೆ ಡ್ರೈ ಎಲ್ಲ ಹಾಕಿರ್ತಾರೆ, ಡ್ರೈ ಫ್ರೂಟ್ಸ್ ಎಲ್ಲ, ಐ ಮೀನ್ ಟು ಸೇ ಏನದು ದ್ರಾಕ್ಷಿ ಮತ್ತೆ ಗೋಡಂಬಿ ಎಲ್ಲ ಹಾಕಿರ್ತಾರೆ. ಚೆನ್ನಾಗಿತ್ತು. ಅಮ್ಮ ಮಗ ಆರಾಮಾಗಿ ಮಾತಾಡ್ಕೊಂಡು ತಿಂತಾ ಇದ್ವು. ಮೊಬೈಲ್ ಎಲ್ಲ ನೋಡೋ ಹಂಗಿಲ್ಲ. ಸೊ ನೋ ಮೊಬೈಲ್ಸ್. ನಾನು ಸಹ ದೂರದಲ್ಲಿ ಇಟ್ಬಿಟ್ಟಿದ್ದೆ, ನಾನೇನು ಕೈಯಲ್ಲಿ ಇಟ್ಕೊಂಡಿರ್ಲಿಲ್ಲ. ಬರೀ ಸ್ವಲ್ಪ ಕ್ಯಾಪ್ಚರ್ ಮಾಡ್ಬಿಟ್ಟು ಆಮೇಲೆ ಅಚ್ಚುಕಟ್ಟಾಗಿ ಊಟ ಮಾಡಿ ಎದ್ದು ಬಂದ್ವು ಗೈಸ್. ಆಕ್ಚುಲಿ ನನಗೂ ನನ್ನ ಮಗಂಗೂ ಹೊರಗಡೆ ಬಂದ್ರೆ ಬಿರಿಯಾನಿ ಎಲ್ಲ ಇಷ್ಟ ಆಗಲ್ಲ ಗೈಸ್. ನಮಗೇನಿದ್ರು ನಾನ್ ಮಾಡೋ ಬಿರಿಯಾನಿ, ಇಲ್ಲಾಂದ್ರೆ ನಮ್ಮ ಅಮ್ಮ ಮಾಡೋ ಬಿರಿಯಾನಿ ಅಷ್ಟೇ ಇಷ್ಟ ಆಗೋದು. ಹಾಗಾಗಿ ನಾವು ಹೊರಗಡೆ ಬಂದಾಗ ಅಷ್ಟೊಂದು ಬಿರಿಯಾನಿ ಎಲ್ಲ ತಗೊಳೋದಿಲ್ಲ. ಬಟ್ ಕೆಲವ್ರು ಇರ್ತಾರೆ ತುಂಬಾ ಬಿರಿಯಾನಿ ಪ್ರಿಯರು, ಎಲ್ಲೋದ್ರೂ ಬಿರಿಯಾನಿ ತಗೋತಾರೆ. ಬಟ್ ನಮ್ಗೇನು ಅಷ್ಟು ಇಷ್ಟ ಆಗಲ್ಲ. ಸೊ ನಮ್ಗೆ ಡ್ರೈ ಐಟಮ್ಸ್ ಇಷ್ಟ ಆಗುತ್ತೆ. ಡ್ರೈ ಐಟಮ್ ತಿಂದ್ಬಿಟ್ಟು ಈಗ ಫೈನಲಿ ನೋಡಿ ಬಟರ್ ಕುಲ್ಚಾ ತಗೊಂಡ್ವು ಅಷ್ಟೇ. ಇದಕ್ಕೆ ಚಿಕನ್ ಕೊಲ್ಲಾಪುರಿ, ಎರಡು ಚೆನ್ನಾಗಿತ್ತು ಗೈಸ್, ಸಖತ್ತಾಗಿತ್ತು. ಸೊ ನೀವು ಯಾರೇ ಕಾರವಾರ ಸೈಡ್ ಬಂದ್ರು ಈ ಹೋಟೆಲ್ಗೆ ಹೋಗಿ, ತುಂಬಾ ಚೆನ್ನಾಗಿರತ್ತೆ ಫುಡ್. ಬೇಡ ಅಂತೆ. ಚೀಸ್ ಕೇಕ್ ತಗೊಳ್ಳೋದ? ಬೇಡ.
ವಿಲ್ ಬೈ ಅಲ್ಲಿ ಒಂದು. ನನ್ನ ಮಗಂಗೆ ಚೀಸ್ ಕೇಕ್ ಬೇಕಂತೆ. ಅವನಿಗೆ ಊಟ ಆದ್ಮೇಲೆ ಡೆಸರ್ಟ್ ತಿಂದು ಅಭ್ಯಾಸ. ಆಯ್ತು ಬಾ ಪುಟ ತಗೋಬಾ ಅಂತ ಹೇಳಿ ಕರ್ಕೊಂಡ್ ಬಂದೆ. ಚೀಸ್ ಕೇಕ್ ಇದೆಯಾ? ಹಾ, ಫಸ್ಟ್ ಟೈಮ್ ಬರೋದು ಕೀಪ್ ಕಮ್. ಅಮ್ಮ ಗೈಸ್, ಫೈನಲಿ ಊಟ ಆಗಿ ಬಂದಿದ್ದೀವಿ. ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ಬೋದಿತ್ತಲ್ಲ. ನಂಗೆ ಇಷ್ಟ ಆಗಲ್ಲ, ಬೇಡ. ಒಂದ್ ಬೈಟ್ ತಗೊಳ್ಳಲಿ. ಸರಿ ಕೇಳು. ಒಂದ್ ಬೈಟ್ ತಗೊಮ್ಮ. ಏನ್ ಬರೀ ಕ್ರೀಮಿ ಕ್ರೀಮಿ ತಿಂದಂಗೆ, ಅದಕ್ಕೆ ನಂಗೆ ಇಷ್ಟ ಆಗಲ್ಲ. ಆಯ್ತು, ಹತ್ತ ತಿರ್ಗ್ಸು. ನಾನು ಹೋಗ್ತಾ ಇರ್ಬೇಕಾದ್ರೆ ತಿಂತೀನಿ. ನನಗೆ ಅರ್ಧಂಗ್ ಅನ್ಸುತ್ತೆ, ನನಗೆ ಇದ್ದಂಗ್ ಅನ್ಸುತ್ತೆ. ಮತ್ತೆ ಯಾಕೋ ಬಂದೆ? ಇಲ್ಲ ಅಲ್ಲ, ನೋಡೋಣ ಒಂದು. ಗೈಸ್ ತಿಂದಿರೋದನ್ನ ಅರ್ಗಿಸ್ಬೇಕಲ್ಲ, ಅದಕ್ಕೆ ಶಾಪಿಂಗಿಗೆ ಬಂದಿದ್ದೀವಿ. ನನ್ನ ಮಗ ಏನೋ ಇಲ್ಲಿ ವಾಚ್ ನೋಡ್ತೀನಿ ಅಂತ ಬಂದ, ಬಟ್ ತಕ್ಕೊಡಲ್ಲ. ಸುಮ್ಮನೆ ನೋಡ್ತೀನಿ ಅಮ್ಮ ವಿಂಡೋ ಶಾಪಿಂಗ್ ಅಂದ್ಬಿಟ್ಟು ಬಂದ. ನನ್ನ ಮಗನ ಹತ್ರ ಆಲ್ರೆಡಿ ಅವನ ಸ್ವಂತಕ್ಕೆ ಅಂದ್ಬಿಟ್ಟು 5 ವಾಚ್ ಇದೆ. ಆದರೂ ಸಹ ಅವನಿಗೆ ಎಲ್ಲಿ ಹೋದ್ರೂ ವಾಚ್ ನೋಡೋ ಆಸೆ. ಮೊಬೈಲಲ್ಲೂ ಅಷ್ಟೇ, ಯಾವಾಗ ನೋಡಿದ್ರು ಆ ಮಾಡೆಲ್ ಅಂತೆ ಈ ಮಾಡೆಲ್ ಅಂತೆ ಅಂತ ನೋಡ್ತಾನೆ ಇರ್ತಾನೆ. ಹೇಗೂ ಬಂದಿದ್ದೀವಲ್ಲ ನೋಡ್ಕೊಂಬಿಡ್ಲಿ ಮಗು ಅಂದ್ಬಿಟ್ಟು ಕರ್ಕೊಬಂದೆ ಅಷ್ಟೇ. ಇದಾದ್ಮೇಲೆ ಪಕ್ಕದಲ್ಲಿ ಮ್ಯಾಕ್ಸ್ ಇತ್ತು, ಸೊ ಅಲ್ಲಿಗೂ ಹೋದ್ವು. ಫೈನಲಿ ನಾವು ಬಂದ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗಂಗೆ ಒಂದು ಒಳ್ಳೆ ಡೇ ಔಟ್ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅವ್ನಿಗೇನೇನು ಇಷ್ಟ ಆಯ್ತಲ್ಲ ಎಲ್ಲ ಮಾಡಿಸ್ಕೊಂಡು. ಆ್ಯಕ್ಚುಲಿ ಇವತ್ತೇ ನಾವು ಹಲ್ಲಿಗೆ ಕ್ಯಾವಿಟಿ ಎಲ್ಲ ಫಿಲ್ ಮಾಡಿಸ್ಬೋದಿತ್ತು. ನನ್ನ ಮಗ ಊಟ ಮಾಡಲೇಬೇಕು ಅಮೃತಲ್ಲಿ ಅಂತ ಹೇಳ್ದ. ಹಾಗಾಗಿ ಸ್ಕಿಪ್ ಆಯಿತು. ಮತ್ತಿನ್ನೊಂದು ದಿನ ಬರಬೇಕು. ಚಿಂಟುಗೆ 4 ಕ್ಯಾವಿಟಿ ಆಗಿದೆ ಗೈಸ್, ಸೊ ಅದನ್ನು ಫಿಲ್ ಮಾಡಿಸ್ಬೇಕು. ಹಾಗಾಗಿ ಇನ್ನೊಂದ್ಸಲ ನಾನು ಕಾರವಾರಕ್ಕೆ ಬರಲೇಬೇಕು. ಬಟ್ ಅವನಿಗೆ ಬ್ರೇಸಸ್ನ ಹಾಕಿಸ್ಬೇಕೋ ಬೇಡವೋ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ. ನನ್ನ ಪ್ರಕಾರ ಅವಶ್ಯಕತೆ ಇಲ್ಲ, ಅನ್ನೆಸೆಸರಿ ಅವನು ತೊಂದರೆ ತಗೋತಾ ಇದ್ದಾನೆ ಅಂತ ಅನ್ನಿಸ್ತಾ ಇದೆ. ನಾನು ಅದನ್ನು ತುಂಬ ಯೋಚನೆ ಮಾಡಿ ಆಮೇಲೆ ಒಂದು ಫೈನಲ್ ಡಿಸಿಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಯ್ಯೋ ಪುಟ್ಟ, ತಕ್ಷಣ ಬಾರು. ಅದಕ್ಕೊಂದ್ ಸ್ವಲ್ಪ ತಿರ್ಗುವಂತೆ. ಮೇಜರ್ ಆಗೋಯ್ತದು. ಬಿಡು, ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಆಡೋಣ. ನಿಮ್ಮ ಒಬ್ಬರ ಹತ್ರ ದುಡ್ಡಿಸ್ಕೋ. ಬರೋಣ, 100 ರೂಪಾಯಿ ಹಾಸ್ಪಿಟ್ಲ್ ತೋರ್ಸೋಣ, 1000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗೋಣ. 1000 ರೂಪಾಯಿ ಅಲ್ಲ, 10,000 ರೂಪಾಯಿ. 10,000 ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗೋಣ. ಗೈಸ್, ಟೈಮ್ ಬಂದು 5:30. ಈಗ ಜಸ್ಟ್ ಮನೆಗೆ ಬಂದ್ವು. ಈಗ ಮುಖ ತೊಳ್ಕೊಂಡು ಕಾಫಿ ಕುಡಿದು ಎಂತ ಹೋಗ್ಬೇಕು. ಎಲ್ಲಿಗೆ? ಟ್ಯೂಷನಿಗೆ ಹೋಗ್ಬೇಕು. 6:30 ಟ್ಯೂಷನ್ ಇದೆ. ಸೊ ಬನ್ನಿ ಬೇಗ ಕಾಫಿ ಕುಡಿಯೋಣ. ಕಾಫಿ ಕುಡಿಲಿಲ್ಲ ಅಂದರೆ ಬೇಜಾರಾಗತ್ತೆ ನನಗೆ. ಕಾಫಿ ಕುಡಿಯೋಣ ಬನ್ನಿ. ಇನಿಷಿಯಲ್ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ ಇವತ್ತು ಸ್ಯಾಟರ್ಡೇ, ಓ ಮೈ ಗಾಡ್ ಸಂತೆ ಇದೆ ಅಂತ. ಬಟ್ ಇವಾಗ ಚಿಂಟುನ ಟ್ಯೂಷನಿಗೆ ಬಿಟ್ಟೆ ಅಲ್ಲ, ಸೊ ಬಿಟ್ಬಿಟ್ಟು ನಾನು ಸಂತೆ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಆ್ಯಕ್ಚುಲಿ ಆನಿಯನ್ ಎಲ್ಲ ಇರಲಿಲ್ಲ ನನ್ನ ಹತ್ರ. ಹಾಗಾಗಿ ಸೊ ಆನಿಯನ್ ತೊಗೊಂಡೆ, ಮತ್ತು ಕೆಲವೊಂದು ತರಕಾರಿಗಳು ಬ್ರೇಕ್ಫಾಸ್ಟಿಗೆ ಏನು ಬೇಕಲ್ಲ ಅದು ತೊಗೊಂಡೆ, ಸೊಪ್ಪುಗಳು ತೊಗೊಂಡೆ. ಸೊ ಇದೆಲ್ಲ ಮೇಜರ್ ಬೇಕೇ ಬೇಕು ಗೈಸ್. ಹಾಗಾಗಿ ತೊಗೊಂಡೇ ಬಿಡೋಣ ಅಂದ್ಬಿಟ್ಟು ಬಂದು ತೊಗೊತಾ ಇದ್ದೀನಿ. ಅಂಕೋಲಾದಲ್ಲಿ ನಾನು ಇಷ್ಟೊತ್ತಿಗೆ ಸಾಮಾನ್ಯ ಸಂತೆ ಯಾವತ್ತೂ ಮಾಡಕ್ ಹೋಗಲ್ಲ. ನಾನು ಯಾವಾಗ್ಲೂ ಬೆಳಗ್ಗೆ 9 ಗಂಟೆಗೆಲ್ಲ ಬಂದು ಸಂತೆ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇವತ್ತು ಮರ್ತ್ಬಿಟ್ಟೆ. ಆ್ಯಂಡ್ ಮೋರ್ ಓವರ್ ಕಾರವಾರ ಹೋದೆ ಅಲ್ಲ, ಹಾಗಾಗಿ ಬರೋಕ್ಕಾಗಿರ್ಲಿಲ್ಲ. ಸೊ ಸಂಜೆ ಬಂದೆ. ಸಂಜೆ ಬಂದ್ರೂ ಯಪ್ಪ ಇಷ್ಟೊಂದು ಜನ ಇದ್ದಾರೆ ಗೈಸ್. ಸಂಜೆ ಹೊತ್ತು ಏನೂ ಕಾಣಲ್ಲ, ಅಷ್ಟು ಕ್ಲೀನಾಗಿ ಗೊತ್ತಾಗಲ್ಲ ತರಕಾರಿಗಳು ಫ್ರೆಶ್ ಅಲ್ವೋ ಅಂತ. ಆದರೂ ನೋಡಿ ಎಷ್ಟು ಜನ ಇದ್ದಾರೆ. ಟ್ಯೂಷನ್ ಮುಗಿಸ್ಕೊಂಡು ಚಿಂಟು ಕರ್ಕೊಂಡು ಬಂದು ಮನೆಗೆ ಬಂದ ತಕ್ಷಣ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೇನೆ. ಬಿಸಿ ಬಿಸಿ ಕಾಫಿ ಗಾಯ್ಸ್. ಏನೇ ಹೇಳಿ ಗೈಸ್, ಮನೆನೇ, ಹೊರಗಡೆ ಹೊರಗಡೆನೆ, ಏನಂತೀರಾ? ಗೈಸ್, ಸುಸ್ತಾಗಿ ಹೋಗಿತ್ತು.
ನಾವೇನೇನ್ ತಗೊಂಡ್ ಬಂದ್ವು ಅಂತ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಈಗ ಆಲ್ರೆಡಿ ಲೇಟ್ ಆಗಿದೆ. ನಿಮ್ಗೆ ನಾಳೆ ಸಿಗ್ತೀನಿ ಆಯ್ತಾ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್. ಇನ್ನು ತರಕಾರಿ ಎತ್ತಿಡ್ಬೇಕು ಗೈಸ್. ತರಕಾರಿ ಎಲ್ಲ ಎತ್ತಿಟ್ಟು ಊಟ ಮಾಡಿ ಮಲ್ಕೊಬೇಕು. ಸೊ ಆಲ್ರೆಡಿ ತುಂಬಾ ಟಯರ್ಡ್ ಆಗಿದೆ. ನಾನು ನಿಮ್ಗೆ ನಾಳೆ ಸಿಗ್ತೀನಿ. ಬಾಯ್.